ನಮಸ್ತೆ ಡಾಕ್ಟ್ರೇ. ನಮಸ್ತೆ. ಸ್ವರ್ಣಪ್ರಾಶನ ಅಂದರೆ ಏನು? ನಾವು ಇತ್ತೀಚೆಗೆ ಕೇಳ್ತಾ ಇದ್ದೀವಿ ಸ್ವರ್ಣಪ್ರಾಶನದ ಬಗ್ಗೆ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಓಕೆ, ಸ್ವರ್ಣಪ್ರಾಶನ ಅಂದರೆ ಬಂಗಾರದ ಭಸ್ಮನ ಜೇನುತುಪ್ಪ ಮತ್ತು ಮೆಡಿಕೇಟೆಡ್ ತುಪ್ಪದ ಜೊತೆಗೆ ಮಗುಗೆ ಪ್ರಾಶನ ಮಾಡುವಂಥದ್ದು. ಇದು ಕಾಶ್ಯಪ ಸಂಹಿತದಲ್ಲಿ ಲೇಹನೀಯ ಅಧ್ಯಾಯ ಅಂತ ಕರಿತೀವಿ, ಅಲ್ಲಿ ವರ್ಣನೆ ಮಾಡಿರುವಂಥದ್ದು. ಕಾಶ್ಯಪ ಮಹರ್ಷಿಗಳು 5,000 ವರ್ಷಗಳ ಹಿಂದೆ ಇದ್ರ ಬಗ್ಗೆ ಉಲ್ಲೇಖ ಮಾಡಿರುವಂಥದ್ದು. ಇದೇನು ಅಂತ ಹೇಳಿದ್ರೆ, ಇವರು ಪ್ರೆಗ್ನೆನ್ಸಿಯಲ್ಲಿ ಫೀಟಸ್ ಕೇರ್, ಪ್ರೆಗ್ನೆನ್ಸಿ ನಂತರ ಮಗುನ ಹೆಂಗೆ ಕೇರ್ ಮಾಡಬೇಕು, ಹಾಗೆ ಪ್ರೆಗ್ನೆಂಟ್ ವುಮೆನ್ಗಳು ಹೆಂಗಿರಬೇಕು, ಮತ್ತು ಡೆಲಿವರಿ ಆದ ನಂತರ ಯಾವ ರೀತಿ ಎಲ್ಲ ಕೇರ್ ಮಾಡಬೇಕು, ಮೆಡಿಕೇಷನ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ವರ್ಣನೆ ಮಾಡಿರುವಂಥದ್ದು. ಮಗು ದೈಹಿಕವಾಗಿ, ಮಾನಸಿಕವಾಗಿ, ಸುಖಮಯವಾಗಿ, ಆರೋಗ್ಯಭರಿತ ಜೀವನ ಮಾಡಲಿಕ್ಕೆ, ಅಂದರೆ ಸಾಕಷ್ಟು ವರ್ಷ, 100 ವರ್ಷ ಆರೋಗ್ಯ ಚೆನ್ನಾಗಿರಲಿ ಮಗುದು ಅನ್ನೋದ್ರ ಬಗ್ಗೆ ವರ್ಣನೆ ಮಾಡಿರುವಂಥ ಒಬ್ಬ ಮಹರ್ಷಿ ಅಂತ ಹೇಳಿದ್ರೆ ಇವರು ಕಾಶ್ಯಪರು. ಬ್ರಿಟಿಷರ ಕಾಲದಲ್ಲಿ, ಮೊಘಲರ ಕಾಲದಲ್ಲಿ ಸಾಕಷ್ಟು ಈ ಕಾಶ್ಯಪ ಸಂಹಿತದ ಏನು ಟೆಕ್ಸ್ಟ್ ಬುಕ್ಸ್ಗಳಿದ್ವು ಅದನ್ನೆಲ್ಲ ಡಿಸ್ಟ್ರಕ್ಷನ್ ಮಾಡಿದರು. ಸೊ ಹಾಗಾಗಿ ಉಳಿದಿರೋಂಥ ಒಂದು ಕೆಲವು ಏನು ಸಂಹಿತದಲ್ಲಿ ಭಾಗಗಳಿದೆ, ದೇವ್ರ ದಯೆಯಿಂದ ಆ ಕಾಶ್ಯಪ ಸಂಹಿತದಲ್ಲಿ ಈಗಲೂ ಕೂಡ ಆ ಒಂದು ಭಾಗ ಈಗಲೂ ಉಳ್ಕೊಂಡಿದೆ. ಹಾಗಾಗಿ ಸ್ವರ್ಣಪ್ರಾಶನ ಅನ್ನೋದು ಇವತ್ತು ನೆನ್ನೋದಲ್ಲ, ಸಾವಿರಾರು ವರ್ಷಗಳದ್ದು. ಇದು ಸ್ವರ್ಣಪ್ರಾಶನದ ಬೆನಿಫಿಟ್ ಏನು ಅಂತ ಹೇಳಿದ್ರೆ, ಮನೋದೈಹಿಕ ಬೆಳವಣಿಗೆ. ಈಗ ರೋಗ ಪ್ರತಿನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ. ಅಂದರೆ ಈಗ ವ್ಯಾಕ್ಸಿನೇಷನ್ ಹೆಂಗೆ ಹಾಕಿಸ್ತೀರ ನೀವು, ಬೇರೆ ಬೇರೆ ಜ್ವರಗಳು ಬರಬಾರ್ದು, ಟೈಫಾಯ್ಡ್ ಬರಬಾರ್ದು, ಮತ್ತು TB ಕಾಯಿಲೆ ಬರಬಾರ್ದು, ಮತ್ತು ಚಿಕನ್ ಗುನ್ಯಾ ಬರಬಾರ್ದು, ಫ್ಲೂ ವೈರಸ್ ಬರಬಾರ್ದು, ಈ ಥರದ್ದೆಲ್ಲ ನೂರಾರು ವ್ಯಾಕ್ಸಿನೇಷನ್ ಬರ್ತಾನೆ ಇದೆ. ಇದು ಆಯುರ್ವೇದ ಸ್ವರ್ಣಪ್ರಾಶನ ಬ್ರಾಡ್ ಸ್ಪೆಕ್ಟ್ರಮ್ ವ್ಯಾಕ್ಸಿನೇಷನ್ ಥರನೂ ಕೆಲಸ ಮಾಡುತ್ತೆ, ಬ್ರಾಡ್ ಸ್ಪೆಕ್ಟ್ರಮ್ ಆ್ಯಂಟಿಬಯೋಟಿಕ್ ಥರನೂ ಕೆಲಸ ಮಾಡುತ್ತೆ. ಹಾಗೆ ಮನೋ ಬೆಳವಣಿಗೆ, ಲೈಕ್ ಇಂಟೆಲೆಕ್ಚುಯಲ್ ಪವರ್ ಆಗಿರ್ಬೋದು, ಅಥವಾ ಮೆಮೊರಿ ಗ್ರಾಸ್ಪಿಂಗ್ ಪವರ್ ಆಗಿರ್ಬೋದು, ಇದನ್ನೆಲ್ಲ ಹೆಲ್ಪ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಇದು ಯಾವ ವಯಸ್ಸಿನಲ್ಲಿ ನಾವು ಪ್ರಾಶನವನ್ನು ಕೊಡಲಿಕ್ಕೆ ಶುರು ಮಾಡಬೇಕು? ಎಷ್ಟು ಜಲ್ದಿ ಸಾಧ್ಯ ಅಷ್ಟು ಜಲ್ದಿ ಸ್ಟಾರ್ಟ್ ಮಾಡಿ. ಯಾಕಂದರೆ ಡೇ 1 ಶುರು ಮಾಡ್ಬೋದು. ಮಗು ಮೊದಲನೇ ದಿನದಿಂದನೂ, ಹುಟ್ಟಿದ ದಿನದಿಂದನೂ ಕೂಡ ಶುರು ಮಾಡ್ಬೋದು. 16ನೇ ವಯಸ್ಸಿನ ತನಕನೂ ಈ ಸ್ವರ್ಣಪ್ರಾಶನ ಹಾಕ್ಬೋದು. ಸೊ ಒಂದು ಸಲ ನೀವು ಶುರು ಮಾಡಿದರೆ 6 ತಿಂಗಳ ತನಕ ಹಾಕಬೇಕಾಗತ್ತೆ. ಮತ್ತು ಸರ್, ಇದು ಡೋಸೇಜ್ ಯಾವ ರೀತಿ ಇರುತ್ತೆ ಸರ್? ಇದು ಒಂದು ಪ್ರಶ್ನೆ ಇದೆ, ಯಾವ್ಯಾವ ವಯಸ್ಸಿಗೆ ಯಾವ್ಯಾವ ಡೋಸೇಜ್? ಈಗ ನೋಡಿ, ಹುಟ್ಟಿದ ಮಗುವಿಂದ ಹಿಡಿದು 5 ವರ್ಷದ ತನಕ 0.5 ml ಹಾಕ್ಬೋದು, ಲೇಹನ ಮಾಡ್ಬೋದು. 5 ವರ್ಷದ ನಂತರ ಎಲ್ಲ ಮಕ್ಕಳುಗಳಿಗೂ ಕೂಡ 1 ml ಹಾಕ್ಬೋದಾಗುತ್ತೆ. 16 ವರ್ಷದ ತನಕ ಡೋಸೇಜ್ ಏನು ವ್ಯತ್ಯಾಸ ಆಗೋದಿಲ್ಲ. ಯಾಕಂದರೆ ನಮ್ಮದು ಡಾಕ್ಟರ್ ಜೈನ್ಸಲ್ಲಿ ನಾವು ಬಳಸುವಂಥ ದೂತ್ ಪಾಪೇಶ್ವರ ಭಸ್ಮ, ಅದರಲ್ಲಿ ನಾವು ಕ್ಯಾಲ್ಕುಲೇಟೆಡ್ ಡೋಸೇಜ್ನ ಹಾಕಿರ್ತೀವಿ. ನಮ್ಮ ಸ್ವರ್ಣಪ್ರಾಶನದಲ್ಲಿ ಮಾತ್ರ 0.5 ml ಅಪ್ ಟು 5 ವರ್ಷ, 5 ವರ್ಷದ ನಂತರ 1 ml ಹಾಕ್ಬೋದಾಗುತ್ತೆ. ಹಾಗೆ ಸರ್, ನೀವು ಇದು ಬಂಗಾರದ ಭಸ್ಮ ಬಳಸ್ತೀನಿ ಅಂತ ಹೇಳಿದ್ರಿ. ಈಗ ಮತ್ತೆ ಇದು ಬಂಗಾರ ನಾವು ಮನೆಯಲ್ಲೂ ಸಹ ಅದನ್ನು ತೆಗೆದು ಬಿಟ್ಟು ಕೊಡ್ಬೋದಾ? ಇಲ್ಲ, ಕೊಡ್ಲಿಕ್ಕೆ ಬರಲ್ಲ. ಯಾಕಂತ ಹೇಳಿದ್ರೆ ನೀವು ಹಾಕುವಂಥ ಬಂಗಾರ ಅದು ರಾ ಬಂಗಾರ, ಅದು ತಂತಿಯಲ್ಲಿರುವಂಥದ್ದು ಮೆಟಲ್. ಅದು ಓಕೆ, ಮೆಟಲ್ನ ನೀವು ಹಾಕಿದರೆ ಕಿಡ್ನಿ ಮತ್ತು ಲಿವರ್ ಇಂಜುರಿ ಆಗೋ ಪಾಸಿಬಿಲಿಟಿ ಹೆಚ್ಚಾಗಿರುತ್ತೆ. ನಾವು ಬಳಸೋವಂಥ ಒಂದು ಸ್ವರ್ಣಪ್ರಾಶನ ಏನಿದೆ ಅದರಲ್ಲಿ ಸ್ವರ್ಣ ಭಸ್ಮ ಇರುತ್ತೆ. ಅದು ವೆರಿ ಮೈನ್ಯೂಟ್ ನ್ಯಾನೋ ಪಾರ್ಟಿಕಲ್ಸ್. ಅದು ಅಂದರೆ 28 ನ್ಯಾನೋಮೀಟರ್ಸ್ಗಳಿರುವಂಥ ಒಂದು ಸಣ್ಣ ಮೈಕ್ರಾನ್ ಅಂಶ. ನೀವು ಮೈಕ್ರೋಸ್ಕೋಪಿಯಲ್ಲೂ ಅದು ನೋಡ್ಲಿಕ್ಕೆ ಬರಲ್ಲ, ಮೈಕ್ರೋಸ್ಕೋಪಲ್ಲೂ ಕೂಡ ಇಟ್ಟರೆ ನಿಮಗೆ ಅದು ಕಣಗಳು ಕಾಣೋದಿಲ್ಲ. ಆ ಥರ ಒಂದು ಸಣ್ಣ ನ್ಯಾನೋ ಪಾರ್ಟಿಕಲ್ ಅದು. ಹಾಗಾಗಿ ಬಯೋ ಅಬ್ಸಾರ್ಪ್ಷನ್ ಅಥವಾ ಬಯೋ ಅವೈಲಬಿಲಿಟಿ ಅಂತ ಕರಿತೀವಲ್ಲ, ಅದು ಭಾರಿ ಈಸಿಯಾಗಿರುತ್ತೆ. ಶರೀರ, ದೇಹ, ಪ್ರತಿಯೊಂದು ಅಂಗಾಂಗಗಳು ಈಸಿಯಾಗಿ ಅಬ್ಸಾರ್ಪ್ಷನ್ ಮಾಡಿಕೊಂಡು ಚೆನ್ನಾಗಿ ನರಿಶ್ ಆಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ. ಹಾಗಾಗಿ ನೀವು ಮನೆಯಲ್ಲಿ ಬಿಟ್ಟು ಹಾಕ್ತೀನಿ ಅಂದರೆ ತಪ್ಪಾಗುತ್ತೆ, ಮಾಡಬಾರ್ದು. ಅದು ಮೆಟಲ್ಸ್ ಡ್ಯಾಮೇಜ್ ಮಾಡೋ ಪಾಸಿಬಿಲಿಟಿ ಇರುತ್ತೆ. ಹೌದು, ಅಂದರೆ ಮಿಕ್ಸ್ ಇರುತ್ತಲ್ಲ ಸರ್, ಜಿಂಕು, ಸಿಲ್ವರು.
ಹೌದು, ಈಗ ಏನಾಗುತ್ತೆ, ಬಂಗಾರ ಎಲ್ಲಿ ಪ್ಯೂರ್ ಸಿಗುತ್ತೆ ನಿಮಗೆ? ಕಾಪರು ಈ ಥರ ಎಲ್ಲ 24 mix ಕ್ಯಾರೆಟ್ಸ್ ಇರುತ್ತೆ. ಬಂಗಾರ, ಪ್ಯೂರ್ ಬಂಗಾರ ಎಲ್ಲೂ ಸಿಗಲ್ಲ ಆ್ಯಕ್ಚುಲಿ, ಕಷ್ಟ. ಹೌದು. ಅಂಥದನ್ನು ಚಾನ್ಸ್ ತೊಗೊಳೋದು ಬೇಡ. ಬಂಗಾರ ಭಸ್ಮ ಆದರೆ ಸೇಫ್. ನಿಮಗೆ ಡೇ 1 ಹುಟ್ಟಿದ ಮಗುವಿಂದ ಹಿಡಿದು 16 ವರ್ಷದ ಮಕ್ಕಳಾಗಲಿ ಅಥವಾ ವಯೋವೃದ್ಧರಾಗಲಿ ಯಾರಿಗೂ ಕೂಡ ಡೆಪೋಸಿಷನ್ ಆಗಲ್ಲ, ಟಿಶ್ಯೂ ಅಬ್ಸರ್ಷನ್ ಆಗುತ್ತೆ. ಲಿವರು ತುಂಬ ಜನ ಕೇಳ್ತಾರೆ, ಮಕ್ಕಳಿಗೆ ಇನ್ನು ಲಿವರ್ ಡೆವಲಪ್ಮೆಂಟ್ ಆಗಿರಲ್ಲ, ಕಿಡ್ನಿ ಡೆವಲಪ್ಮೆಂಟ್ ಆಗಿರಲ್ಲ, ಬ್ರೈನ್ ಡೆವಲಪ್ಮೆಂಟ್ ಆಗಿರಲ್ಲ, ಇಂಥದ್ದು ಹೆವಿ ಮೆಟಲ್ಸ್ ಕೊಟ್ಬಿಟ್ರೆ ಹೆಂಗೆ ನೀವು ಅಂತ. ಹೌದು, ಈ ನೀವು ಮೆಟಲ್ ತೇದು ಹಾಕಿದ್ರೆ ಅದು ಹೆವಿ ಮೆಟಲ್ ಆಗುತ್ತೆ. ಇದನ್ನು ಭಸ್ಮ ರೂಪದಲ್ಲಿ ಕೊಟ್ಟರೆ 28 ನ್ಯಾನೋಮೀಟರ್ಸ್ ಹೇಳಿದ್ನಲ್ಲ, ಇದು ಎಲ್ಲೂ ಉಳ್ಕೊಳೋದೇ ಇಲ್ಲ, ಡೆಪೋಸಿಷನ್ ಆಗಲ್ಲ, ಈ ಸಲೀಸಾಗಿ ಕಿಡ್ನಿಂದ ಹೊರಗಡೆ ಹೋಗುತ್ತೆ. ಎಲ್ಲೆಲ್ಲಿ ಪೌಷ್ಟಿಕಾಂಶ ಸಿಗಬೇಕು, ಎಲ್ಲೆಲ್ಲಿ ನರಿಷ್ ಮಾಡಬೇಕು ಬಾಡಿಗೆ, ಅಲ್ಲೆಲ್ಲ ಚೆನ್ನಾಗಿ ನರಿಷ್ ಮಾಡುತ್ತೆ. ಲಿವರ್, ಬ್ರೈನ್ ಮತ್ತು ಕಿಡ್ನಿನ ಕೂಡ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ಕೊಬಾರ್ದು. ಸೊ ಹಾಗಾಗಿ ಇದರಿಂದ ಯಾವುದೇ ರೀತಿಯ ಖಂಡಿತ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಮೆಟಲ್ ಬಳಸಿದ್ರೆ ಸೈಡ್ ಎಫೆಕ್ಟ್ ಇದೆ. ನೀವು ಗೋಲ್ಡ್ ಡೈರೆಕ್ಟಾಗಿ ತೇದು ಬಳಸಿದ್ರೆ ಸೈಡ್ ಎಫೆಕ್ಟ್ ಇದೆ. ಆದರೆ ಭಸ್ಮನ ಬಳಸಿದ್ರೆ ಖಂಡಿತವಾಗ್ಲೂ ಏನೂ ತೊಂದರೆ ಕೊಡಲ್ಲ. ಅದು ನಿಮ್ಮ ಟ್ರಸ್ಟೆಡ್ ಆಯುರ್ವೇದ ಫಿಸಿಷಿಯನ್ ಇರಬೇಕು. ಅವರು ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟಲ್ಲಿ ಅವ್ರು ಇರಬೇಕು, ಅವ್ರು ಕ್ಲಿನಿಕ್ ಮಾಡಬೇಕು, ಹಾಸ್ಪಿಟಲ್ ಮಾಡಬೇಕು ಅಂತ ಡಾಕ್ಟರ್ಸ್ಗಳ ಹತ್ರ ಹಾಕಿಸಿ. ಸುಮ್ಮನೆ ಏನೋ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ, ಏನೋ ಅವ್ನು ಹಾಕ್ಕೊಂಡಿದ್ದಾರೆ ಚೀಪ್ ಆ್ಯಂಡ್ ಬೆಸ್ಟ್ ಸ್ವರ್ಣಪ್ರಾಶನ ಅಂತ ಹಾಕ್ಸಿದ್ರೆ ನೀವು ನಿಮ್ಮ ಮಗುಗೆ ಮೋಸ ಮಾಡಿದ್ರೆ ಅಥವಾ ನಿಮಗೆ ನೀವೇ ಮೋಸ ಮಾಡ್ಕೊಂತಿದ್ದೀರಾ ಅಂತ ಹೇಳ್ಬೋದು. ಅದೇ ನಾವು ಸಹ ಭಸ್ಮ ತಗೊಂಡ್ಬಂದು ರೆಡಿ ಮಾಡೋದು ನೀವು ಸ್ವಲ್ಪ ಮಾಡೋದು risky ಅಂತ ಹೇಳ್ತೀರಾ. ರಿಸ್ಕ್ ಇರ್ಬೋದು, ಯಾಕಂದ್ರೆ ನಿಮಗೆ ಕ್ವಾಂಟಿಟಿ ಗೊತ್ತಾಗಲ್ಲ, ರೇಷಿಯೋ ಗೊತ್ತಾಗಲ್ಲ, ಹೆಂಗೆ ಮಿಕ್ಸ್ ಮಾಡೋ ಪ್ರಪೋರ್ಷನ್ ಗೊತ್ತಾಗಲ್ಲ, ಮತ್ತೆ ಕ್ವಾಲಿಟಿ ಆಫ್ ಭಸ್ಮ ಗೊತ್ತಿರಲ್ಲ. ಅದು ISI ಸರ್ಟಿಫೈಡ್ ಹೌದು. ಅದರಿಂದ ಹೌದು, ಸಾಕಷ್ಟು ನೂರಾರು ಭಸ್ಮಗಳು ಮಾರ್ಕೆಟಲ್ಲಿ ಸಿಗುತ್ತೆ. ಬಟ್ ಇದು ಆಯುರ್ವೇದ ಫಿಸಿಷಿಯನ್ ಮುಖಾಂತರ ನೀವು ಹೋದರೆ ತುಂಬ ಅನುಕೂಲ ಆಗುತ್ತೆ. ಸೊ ಹಾಗಿದ್ರೆ ಇದು ಸಂಪೂರ್ಣವಾಗಿ ಮಗುನ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರ ಮಾಡುವಂಥದ್ದು ಇದು ಖಂಡಿತ ಇದು ಒಂದೇ ನಮ್ಮ ಗಾಡ್ ಗಿಫ್ಟ್, ನಮ್ಮ ಭೂಮಿ ಮೇಲೆ ಇರೋವಂಥ ಒಂದು ಗಿಫ್ಟ್ ಅಂತ ಹೇಳಿದ್ರೆ ಕಂಪ್ಲೀಟ್ ಚೈಲ್ಡ್ ನರಿಷ್ಮೆಂಟ್, ಮೆಂಟಲಿ ಫಿಸಿಕಲಿ ತುಂಬ ಚೆನ್ನಾಗಾಗುತ್ತೆ ಮಗು ಅನ್ನೋದಾದರೆ ಇದೊಂದು ದೇವ್ರು ಕೊಟ್ಟಿರುವಂಥ ಒಂದು ಪ್ರಸಾದ. ಅಂದರೆ ಆಯುರ್ವೇದ ಕೊಟ್ಟಿರುವಂಥ ಒಂದು ಮನುಷ್ಯ ಜನ್ಮಕ್ಕೆ ಕೊಟ್ಟಿರುವಂಥ ಒಂದು ದೊಡ್ಡ ಗಿಫ್ಟ್ ಅಂತಲೇ ಹೇಳ್ಬೋದು. ನಿಜ. ಅಂದರೆ ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ, ನಿಮಗೆ ಅಲೋಪತ್ಸರು ಹೇಳಿಲ್ಲ. ಬ್ರಿಟಿಷರು ಬಂದರು ಬರೀ ನಾಶ ಮಾಡೋದ್ರು. ಈಗಲೂ ಕೂಡ ಬ್ರಿಟಿಷ್ ಮೆಡಿಸಿನ್ ಏನಿದೆ, ಇಂಗ್ಲೀಷ್ ಮೆಡಿಸಿನ್ ಏನಿದೆ, ಈಗಲೂ ಇದನ್ನು ತುಳಿಲಿಕ್ಕೆ ನೋಡುತ್ತೆ ಸ್ವರ್ಣಪ್ರಾಶನ. ಬಟ್ ನಾವು ಭಾರತೀಯರಾಗಿ ಭಾರತೀಯ ಸಂಸ್ಕೃತಿಗೆ ಮತ್ತು ನಮ್ಮ ಭಾರತೀಯ ವೈದ್ಯಕೀಯ ಪದ್ಧತಿ ಆಯುರ್ವೇದಕ್ಕೆ ಮಹತ್ವ ಕೊಡಲೇಬೇಕಾಗತ್ತೆ. ಇದನ್ನು ನಾವು ಬಳಸಬೇಕು. ಬೇರೆಯವರು ವಂಚಿತರಾಗಲಿ ಗೊತ್ತಿಲ್ಲ. ಮೊದಲೆಲ್ಲ ವ್ಯಾಕ್ಸಿನೇಷನ್ ಎಲ್ಲಿತ್ತು ಡಾಕ್ಟರ್? ಮೊದಲೆಲ್ಲ ವ್ಯಾಕ್ಸಿನೇಷನ್ ಇರಲಿಲ್ಲ, ಸ್ವರ್ಣಪ್ರಾಶನೇ ಇರ್ತಿತ್ತು ಅಲ್ವಾ? ಈಗ ನೋಡಿ ನಾವು ತಗೊಂತ ಇದ್ದಿದ್ದು ವ್ಯಾಕ್ಸಿನೇಷನ್ ಬಹಳ ಮಿನಿಮಮ್ ಇತ್ತು. ಈಗ ಮಕ್ಕಳಿಗೆ ಹಾಕಿಸ್ತಾ ಇರೋದು ಪ್ರತಿಯೊಂದಕ್ಕೂ ವ್ಯಾಕ್ಸಿನೇಷನ್ ತುಂಬಾ ಇದೆ. ಫ್ಲೂ ವ್ಯಾಕ್ಸಿನೇಷನ್ ಪ್ರತಿ ವರ್ಷಕ್ಕೂ ಬರ್ತಾ ಹೋಗುತ್ತೆ. ಎಷ್ಟಂತ ತುಂಬ್ತಾರೆ ವ್ಯಾಕ್ಸಿನೇಷನ್. ಇದರಲ್ಲೇ ಕಂಪನಿಗಳು ಮಾಫಿಯಾ ಸಿಕ್ಕಾಬಿಟ್ಟು ದುಡ್ಡು ಮಾಡ್ಕೊಂತಾರೆ ವ್ಯಾಕ್ಸಿನೇಷನ್ ಕಂಪನಿಗಳು. ಈಗ ಹೋಗ್ಲಿ ಮಮ್ಸಿಗೆ ವ್ಯಾಕ್ಸಿನೇಷನ್ ಕೊಡ್ಸಿದ್ರೆ ಮಮ್ಸ್ ಏನು ಕಡಿಮೆ ಆಗಿದೆಯಾ? ಮಂಗನ್ಬಾ ವ್ಯಾಕ್ಸಿನೇಷನ್ MMR ಕೊಡ್ಸಿದ್ರು ಕೂಡ ಮಂಗನ್ಬಾ ಬಂದೇ ಬರುತ್ತಲ್ವಾ ಅಲ್ವಾ? ಎಲ್ಲಿ ವ್ಯಾಕ್ಸಿನೇಷನ್ ಫೇಲ್ಯೂರ್ ರೇಟೇ ಜಾಸ್ತಿ ಇದೆ. ಹಂಗಾಗಿ ಎಲ್ಲವೂ ಪರ್ಫೆಕ್ಷನ್ ಅಂತ ಹೇಳಕ್ ಬರಲ್ಲ. ಆಯುರ್ವೇದದಲ್ಲಿ ಸ್ವರ್ಣಪ್ರಾಶನಕ್ಕೆ ಅದರದೇ ಆದಂಥ ಒಂದು ಸಂಸ್ಕಾರ ಬೆಲೆ ಇದೆ. ಪೋಲಿಯೋ ಹಾಕ್ಸಿದ್ರು ನಾವು ಕೆಲವರಿಗೆ ಅದು ಗುರಿಗೆ ಅದು ತುತ್ತಾಗಿದ್ದು ನಾವು ನೋಡಿದ್ದೀವಿ. ಹಿಂದೆ ಆಗಿರ್ಬೋದು, ಬಟ್ ಈಗೆಲ್ಲ ಪಲ್ಸ್ ಪೋಲಿಯೋ ಅದು ಕಂಪ್ಲೀಟ್ ನಿವಾರಣೆ ಆಗಿದೆ. ಅದಾದ್ರೆ ಸುಮಾರು ಡಿಸೀಸ್ಗಳು, ಪಲ್ಸ್ ಪೋಲಿಯೋ ಅಂತಲ್ಲ, ಸಾಕಷ್ಟು ಕಾಯಿಲೆಗಳು ಮರಕಳಿಸುತ್ತೆ. ವ್ಯಾಕ್ಸಿನೇಷನ್ ಕೊಟ್ಟರು ಕೂಡ ಬರೋ ಪಾಸಿಬಿಲಿಟಿ ಇದೆ. ಸರ್, ಇದು ಸ್ವರ್ಣಪ್ರಾಶನ ನಮ್ಮ ದೇಹದಲ್ಲಿ ಅಬ್ಸಾರ್ಬ್ ಆಗಿಬಿಟ್ಟು ಯಾವ ಥರ ಕೆಲಸ ಮಾಡುತ್ತೆ ಸರ್ ಇದು? ಸ್ವರ್ಣ ಭಸ್ಮ ಮತ್ತು ಈಗ ವಚ ಅಂತ ಕರಿತೀವಿ, ಬ್ರಾಹ್ಮಿ ಅಂತ ಕರಿತೀವಿ, ಮಂಡುಕೋಪರ್ಣಿ ಅಂತ ಕರಿತೀವಿ. ಇದೆಲ್ಲ ಕೆಲವು ಇರುವಂಥ ಒಂದು ಘೃತ ಆಗಿರ್ಬೋದು, ಮತ್ತು ಇದರಲ್ಲಿ ಮಿಕ್ಸ್ ಮಾಡುವಂಥ ಒಂದು ಜೇನುತುಪ್ಪ ಆಗಿರ್ಬೋದು. ಜೇನುತುಪ್ಪ ಮತ್ತು ತುಪ್ಪನ ಅನ್ಈಕ್ವಲ್ ಕ್ವಾಂಟಿಟಿಯಲ್ಲಿ ಪ್ರಪೋರ್ಷನಲ್ಲಿ ಆಯುರ್ವೇದ ಮಿಕ್ಸ್ ಮಾಡಿ ಅಂತ ಹೇಳುತ್ತೆ. ಇದನ್ನು ಭಸ್ಮದ ಜೊತೆಗೆ ನಾವು ಯಾವಾಗ ಮಿಕ್ಸ್ ಮಾಡಿ ದೇಹಕ್ಕೆ ಕೊಡ್ತಾ ಹೋಗ್ತೀವಿ. ಕಾಶ್ಯಪ ಸಂಹಿತರ ಪ್ರಕಾರ ಇದಕ್ಕೆ ಅದರದೇ ಆದಂಥ ಒಂದು ಶ್ಲೋಕ ಇದೆ. ಸ್ವರ್ಣಪ್ರಾಶನಂ ಈತ ಮೇಧಾಗ್ನಿ ಬಲವರ್ಧನ. ಮೇಧ ಅಂತ ಹೇಳಿದ್ರೆ ಇಂಟೆಲೆಕ್ಚುಯಲ್ ಕೆಪಾಸಿಟಿ, ಇಂಟೆಲೆಕ್ಚುಯಲ್ ಪವರ್ನ ಹೆಚ್ಚು ಮಾಡುತ್ತೆ. ಅಗ್ನಿ ಅಂತ ಹೇಳಿದ್ರೆ ಡೈಜೆಸ್ಟಿವ್ ಕೆಪಾಸಿಟಿನ ಇಂಪ್ರೂವ್ಮೆಂಟ್ ಮಾಡ್ತಾ ಬರುತ್ತೆ. ಅಂದರೆ ಎಷ್ಟೋ ಜನ ಮಕ್ಕಳಿಗೆ ಅಪಿಟೈಟ್ ಇರೋದಿಲ್ಲ, ಊಟನೇ ಸರಿ ಮಾಡಲ್ಲ, ತಿಂಡಿ ಸರಿ ಮಾಡಲ್ಲ. ಅಂಥ ಮಕ್ಕಳುಗಳಿಗೆ ಇದನ್ನು ಕೊಡ್ತಾ ಬಂದರೆ ಅಪಿಟೈಟ್ ಚೆನ್ನಾಗಾಗತ್ತೆ. ಅಂದರೆ ಅವ್ರ ದೇಹದ ಅಗ್ನಿ, ಅದು ಆಯುರ್ವೇದದಲ್ಲಿ ಧಾತು ಅಗ್ನಿ ಅಂತ ಕರೀತೀವಿ. ಧಾತು ಪೋಷಣೆ. ಎಷ್ಟೋ ಮಕ್ಕಳು ತೆಳ್ಳಗಿರ್ತವೆ,
ಇಂಪ್ರೂವ್ಮೆಂಟೇ ಬರಲ್ಲ. ಅದೇ ಡಾಕ್ಟರ್, ಪ್ರೀಮೆಚ್ಯೂರ್ ಬೇಬಿಗೂ ಕೂಡ ತುಂಬ ನರಿಶ್ಮೆಂಟ್ ವೇಟ್ ಗೇನ್ ಇರೋದಿಲ್ಲ, ವೇಟ್ ಗೇನ್ ಇರೋದಿಲ್ಲ, ಮತ್ತೆ ಸ್ಲೋ ಮೈಲ್ಸ್ಟೋನ್ ಇರುತ್ತೆ, ಸ್ಪೀಚ್ ಡಿಲೇಡ್ ಇರುತ್ತೆ. ಕರೆಕ್ಟ್. ಓವರ್ ಆಲ್ ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ಸ್ವರ್ಣಪ್ರಾಶನ ಸ್ಲೋ ಇರುತ್ತೆ. ಕರೆಕ್ಟ್. ಅಂತ ಮಕ್ಕಳಿಗೆ ಉಪಯೋಗ. ಚಾಲೆಂಜಿಂಗ್ ಇರುವಂಥ ಮಕ್ಕಳುಗಳಿಗೆ ದೈಹಿಕವಾಗಿ ಮಾನಸಿಕವಾಗಿ ಚಾಲೆಂಜಿಂಗ್ ಆಗಿ ಏನು ಬಳಲ್ತಿರ್ತಾರೆ ಮಕ್ಕಳು, ಅಂಥವ್ರಿಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಇದ್ರ ಬಗ್ಗೆ ಸಾಕಷ್ಟು ರಿಸರ್ಚ್ಗಳು ನಡೆದಿದೆ. ನೀವು ವೆಬ್ಸೈಟ್ ಓಪನ್ ಮಾಡಿ ಸ್ವರ್ಣಪ್ರಾಶನ ರಿಸರ್ಚ್ ಆನ್ ADHD ಅಥವಾ ಮೆಂಟಲ್ ರಿಟಾರ್ಡೇಷನ್ ಅಂತೆಲ್ಲ ನೋಡಿ ಸಾಕಷ್ಟು ರಿಸರ್ಚ್ ಆಗಿದೆ. ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಿದ್ದಾರೆ ಮಕ್ಕಳು. ಇದನ್ನು ಖಂಡಿತವಾಗಲೂ ಇದನ್ನು ಸುಮ್ಮನೆ ಇರೋದಕ್ಕಿಂತನೂ ಕೊಡೋದು ಒಳ್ಳೇದು ಅಂತ ಅನಿಸುತ್ತೆ. ಅದೇ ಸರ್ ಡಾಕ್ಟ್ರೆ, ತುಂಬ ಜನಕ್ಕೆ ಪ್ರಶ್ನೆ ಇದೆ. ಪ್ರೀಮೆಚ್ಯೂರ್ ಬೇಬಿದು ಸ್ಪೀಚ್ ತುಂಬ ಡಿಲೇ ಇರುತ್ತೆ, ಆಮೇಲೆ ತೂಕ ಸರಿಯಾಗಿರೋದಿಲ್ಲ, ವೇಟ್ ಗೇನ್ ಸರಿ ಇರೋದಿಲ್ಲ, ಮೈಲ್ಸ್ಟೋನ್ ಡೆವಲಪ್ಮೆಂಟ್ ಆಲ್ಮೋಸ್ಟ್ ಎಲ್ಲ ಡಿಲೇಡ್ ಇರುತ್ತೆ, 4 ವರ್ಷ ಆದರೂ ಮಾತು ಬಂದಿರಲ್ಲ. ಈ ಥರ ಸ್ವಲ್ಪ ಫೇಸ್ ಮಾಡ್ತಾ ಇದ್ದಾರೆ ಪೇರೆಂಟ್ಸ್. ಇದು ಹೆಲ್ಪ್ ಆಗುತ್ತೆ ಸ್ವರ್ಣಪ್ರಾಶನ ಖಂಡಿತ. ಯಾಕಂತ ಹೇಳಿದ್ರೆ ಧಾತುವಾಗ್ನಿ ಅಂತ ಹೇಳಿದ್ನಲ್ಲ, ಪ್ರತಿಯೊಂದು ರಸರಕ್ತ ಮಾಂಸಮೇಧ ಅಸ್ಥಿ ಮಜ್ಜೆ ಶುಕ್ರ ಅಂತ ಹೇಳಿದ್ವಿ, ಸಪ್ತ ಧಾತುಗಳಲ್ಲಿ ಇದು ಪ್ರತಿಯೊಂದು ಧಾತುಗಳು ಟಿಶ್ಯೂಸ್ಗಳಿಗೂ ನರಿಶ್ ಮಾಡ್ತಾ ಹೋಗುತ್ತೆ, ಎಲ್ಲೂ ಬಿಡೋದಿಲ್ಲ. ಹಾಗಾಗಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮಗು ಚೆನ್ನಾಗಿ ಡೆವಲಪ್ಮೆಂಟ್ ಆಗಲಿಕ್ಕೆ ಮೈಲ್ಸ್ಟೋನ್ಸಿಂದ ಹಿಡಿದು ಸ್ಕೂಲಿಂಗ್ ಬ್ಯಾಕ್ವರ್ಡ್ನೆಸ್ಸಿಂದ ಹಿಡಿದು ರಿಟಾರ್ಡೇಷನಿಂದ ಹಿಡಿದು ಅಟೆನ್ಷನ್ ಡಿಫಿಸಿಟ್ ತನಕ ಅನುಕೂಲ ಮಾಡಿಕೊಡುವಂಥದ್ದು, ಅಂದರೆ ತುಂಬ ಇಂಪ್ರೂವ್ಮೆಂಟ್ ಮಾಡಿಕೊಡುವಂಥದ್ದು. ಅದಕ್ಕೆ ಇದಕ್ಕೆ ವಂಚಿತರಾಗೋದು ಬೇಡ ಮಕ್ಕಳು, ಪ್ರತಿಯೊಬ್ಬರು ಮಕ್ಕಳಿಗೂ ಹಾಕಿಸ್ಬೇಕು ಅಂತ. ಅದೇ ಡಾಕ್ಟರ್, ಮತ್ತೆ ಇದು ADHD ಈಗ ತುಂಬ ಮಕ್ಕಳಲ್ಲಿ ಕಾಣ್ತಾ ಇದೆ. ಸಾಕಷ್ಟು ಮಕ್ಕಳಿಗೆ ADHD ಬಂದು ಅವ್ರಿಗೆ ಯಾವ ರೀತಿ ಅದನ್ನು ಅಂಥ ಮಕ್ಕಳನ್ನ ಒಂದು ಹೇಗೆ ಮಕ್ಕಳಿಗೆ ದಾರಿ ತೋರಿಸೋದು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ADHD ಮಕ್ಕಳಿಗೆ ಯಾವ ರೀತಿ ಇದು ಅನುಕೂಲ ಮಾಡಿಕೊಡುತ್ತೆ? ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಥವಾ ADHD ಅಂತ ನೀವೇನು ಕರಿತೀರಾ, ನಾನು ಇತ್ತೀಚೆಗೆ ನೋಡ್ತಿರೋ ಪ್ರಕಾರ ಸಾಕಷ್ಟು ಪೇರೆಂಟ್ಸ್ ತುಂಬ ಮಾನಸಿಕ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮೊನ್ನೆ ಒಂದು ತಾಯಿ ಮಾತಾಡ್ತಾ ಇದ್ರು, ADHD ಒಂದು 9 ವರ್ಷದ ಮಗುಗೆ ಸಾಕಿ ಬೇಜಾರಾಗ್ಬಿಟ್ಟಿದೆ ಸರ್, ನಂಗೆ ಸೂಸೈಡಲ್ ಟೆಂಡೆನ್ಸಿ ಬಂದ್ಬಿಟ್ಟಿದೆ, ಇರಲೇಬಾರ್ದು, ಮನೆ ಬಿಟ್ಟು ಹೋಗ್ಬಿಡೋಣ ಅನಿಸ್ಬಿಟ್ಟಿದೆ. ಆ ಲೆವೆಲಲ್ಲಿ ಫ್ರಸ್ಟ್ರೇಷನ್ ಆಗಿರುವಂಥ ತಾಯಂದರು ಇದ್ದಾರೆ. ಇಂಗ್ಲೀಷ್ ಮೆಡಿಸಿನಿಗೆ ಹೋಗ್ತಾರೆ ಅಂದರೆ ಅವ್ರಿಗೆ ಇಷ್ಟ ಆಗಲ್ಲ, ಯಾಕಂದರೆ ಬ್ರೈನ್ ಸಪ್ರೆಸ್ ಮಾಡುತ್ತೆ, ಮಗು ಮುಂದೆ ಬ್ರೈನ್ ಡ್ಯಾಮೇಜ್ ಮಾಡಿಕೊಂಡು ಎಲ್ಲಿ ಸಮಸ್ಯೆ ಆಗಿಬಿಡುತ್ತೋ ನನ್ನ ಮಗುಗೆ ಅನ್ನೋ ಭಯ ಇರುತ್ತೆ. ಈ ಥರದ ADHD ಸಮಸ್ಯೆ ಇರೋವಂಥವ್ರು ಚೈಲ್ಡ್ ಸೈಕ್ಯಾಟ್ರಿಸ್ಟಿಗೆ ಒಂದ್ಸಲ ಕನ್ಸಲ್ಟ್ ಮಾಡಬೇಕು. ಸೈಕ್ಯಾಟ್ರಿಕ್ ಕನ್ಸಲ್ಟ್ ಮಾಡಿಕೊಂಡು ಜೊತೆಗೆ ಬಿಹೇವಿಯರ್ ಥೆರಪಿ ಮತ್ತು ಮಿನಿಮಮ್ ADHD ಥೆರಪೀಸ್ಗಳೇನಿದೆ ಸೈಕ್ಯಾಟ್ರಿಸ್ಟ್ ಮುಖಾಂತರ ಅದನ್ನು ಕೊಡಿಸ್ಕೊಂಡು, ಜೊತೆಗೆ ಆಯುರ್ವೇದ ಸ್ವರ್ಣಪ್ರಾಶನ ಮತ್ತು ಸ್ವರ್ಣಭಸ್ಮಯುಕ್ತ ಚವನಪ್ರಾಶಗಳನ್ನ ಇವೆಲ್ಲ ಕೊಡ್ತಾ ಬಂದರೆ ಮಗು ಗ್ರ್ಯಾಜುವಲಿ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ. ನಾನು ನೋಡಿದ್ದೀನಿ ADHD ಇರುವಂಥ ಕೂಸು ನನ್ನ ಹತ್ರ 22 ವರ್ಷದ ಹಿಂದೆ ಬಂದಿರೋವಂಥದ್ದು ಈಗ MBBS ಮಾಡ್ತಾ ಇದ್ದಾರೆ. ನೀವು ಹೇಳ್ತಾ ಇರೋದು, ನಾವು ತಕ್ಷಣವೇ ಆ ಒಂದು ತೊಂದರೆನ ನಾವು ಗಮನಿಸ್ಬಿಟ್ಟು ಅದಕ್ಕೆ ಸರಿಯಾದ ಸೂಕ್ತವಾದ ಒಂದು ನಾವು ಮಾಡ್ಕೊಂಡು ಹೋಗ್ಬಿಟ್ವಿ ಅಂದರೆ ಮಕ್ಕಳು ಅವರ ಭವಿಷ್ಯ ತುಂಬ ಚೆನ್ನಾಗಿರುತ್ತೆ. ಖಂಡಿತ. ಅದೇ ಡಾಕ್ಟರ್, ಇದ್ರದ್ದು ರಿಸಲ್ಟ್ ನಮಗೆ ಯಾವಾಗ ಗೊತ್ತಾಗುತ್ತೆ ಅನ್ನೋದೇ ಒಂದು ಡಿಪೆಂಡ್ಸ್. ಈಗ ನಿಮ್ಮದು 5 ಬೆರಳು ಒಂದೇ ಸಮ ಇರೋದಿಲ್ಲ, ಒಂದೊಂದು ಬೆರಳು ಒಂದೊಂದು ಥರ ಇರುತ್ತೆ. ಒಂದೊಂದು ಮಗು ಅದರದೇ ಅಂತ ಒಂದು ಟೈಮ್ ತಗೊಳುತ್ತೆ. ಒಂದು ಮಗು 1.5 ವರ್ಷಕ್ಕೆ ಮಾತು ಕಲಿತ್ರೆ ಇನ್ನೊಂದು ಮಗು 3 ವರ್ಷಕ್ಕೆ ಮಾತು ಕಲಿಯುತ್ತೆ. ಪ್ರಕೃತಿ ಮೇಲೆ ಡಿಪೆಂಡ್. ನಿಮ್ಮ ದೇಹದ ಪ್ರಕೃತಿ ವಾತ ಪ್ರಕೃತಿ ಇದೆಯೋ, ಪಿತ್ತ ಇದೆಯೋ, ಕಫ ಪ್ರಕೃತಿ ಇದೆಯೋ, ಅಥವಾ ರಾಜಸಿಕ ಪ್ರಕೃತಿ ಇದೆಯೋ, ಮಾನಸಿಕ ಪ್ರಕೃತಿಗಳಲ್ಲಿ ಸಾತ್ವಿಕ, ರಾಜಸಿಕ, ತಾಮಸಿಕ ಪ್ರಕೃತಿ ಅಂತೀವಿ. ಈ ಪ್ರಕೃತಿಯ ಆಧಾರಗಳ ಮೇಲೆ ನಿಮ್ಮ ಮಗು ಎಷ್ಟು ವರ್ಷದಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಥವಾ ರಿಸಲ್ಟ್ ಸಿಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್. ಯಾರಿಗೂ ಕಂಪೇರ್ ಮಾಡಿಕೊಂಡು ಅವ್ರ ಮಗು ತುಂಬ ಚೆನ್ನಾಗಾಗ್ಬಿಟ್ಟಿದೆ, ನನ್ನ ಮಗು ಚೆನ್ನಾಗಿಲ್ಲ ಅಂತ ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಹೋಗ್ಬಿಡಿ. ನಿಮ್ಮದು ಜೆನೆಟಿಕ್ ಫ್ಯಾಕ್ಟರ್ ಕೌಂಟ್ ಆಗುತ್ತೆ, ನೀವಿರೋಂಥ ವಾತಾವರಣ ಕೌಂಟ್ ಆಗುತ್ತೆ, ನಿಮ್ಮ ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಹೇಗಿರ್ತೀರ ಅಂತ ಒಂದು ವಾತಾವರಣನೂ ಕೌಂಟ್ ಆಗುತ್ತೆ. ಅದರಿಂದ ಅರ್ಜೆಂಟ್ ಮಾಡಿಕೊಂಡು ಯಾರಿಗೂ ಕಂಪೇರ್ ಮಾಡಿಕೊಂಡು ಸ್ವರ್ಣಪ್ರಾಶನದ್ದು ತಪ್ಪು ಅಭಿಪ್ರಾಯಗಳು, ತಪ್ಪು ಕಲ್ಪನೆಗಳು ಮಾಡ್ಕೊಳ್ಳೋದು ಬೇಡ ಅಂತ. ಓವರಾಲ್ ಆಗಿ ಸ್ವರ್ಣಪ್ರಾಶನದಿಂದ ಮಕ್ಕಳು ಆರೋಗ್ಯವಾಗಿರ್ತಾರೆ, ಸದೃಢವಾಗಿರ್ತಾರೆ, ಮತ್ತು ಸ್ಕೂಲ್ ಬ್ಯಾಕ್ವರ್ಡಿಂದ ಅಲ್ಲಿಂದ ಮುಂದೆ ಬರ್ತಾರೆ. ನಾನು ಕಾಶ್ಯಪ ಸಂಹಿತ ಶ್ಲೋಕ ಹೇಳ್ತಾ ಇದ್ದೆ ಆಗಲೇ,
ಸ್ವರ್ಣಪ್ರಾಶನಂ ಹಿ ತಾತ ಮೇಧಾಗ್ನಿ ಬಲವರ್ಧನಂ ಅಂತೇಳಿ. ಸೊ ಓವರಾಲ್ ಬಲ ಅಂತ ಹೇಳಿದ್ರೆ ಬರೀ ಏನಪ್ಪ ಭೀಮಂತರ ಆಗೋದಂಥದ್ದಲ್ಲ. ಬಲ ಅಂತ ಹೇಳಿದ್ರೆ ಇಮ್ಯುನಿಟಿ ಪವರ್, ರೋಗ ಪ್ರತಿನಿರೋಧಕ ಶಕ್ತಿ ಪ್ಲಸ್ ಮಸಲ್ಸ್ ಡೆವಲಪ್ಮೆಂಟ್, ಎರಡಕ್ಕೂ ಬಲ ಅಂತಿರ್ತೇವೆ. ಮೇಧ ಅಗ್ನಿ ಬಲ ವರ್ಧನೆ ಅಂತ ಹೇಳಿದ್ರೆ ಇದೆಲ್ಲ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ. ಆಮೇಲೆ ಇದು ಏನಪ್ಪ ಡೈಲಿ ಹಾಕಿದರೆ ಫಾರ್ 6 months ಹಾಕಿದರೆ ಮಗು ಏನಿರುತ್ತೆ ಗ್ರಾಸ್ಪಿಂಗ್ ಪವರ್, ಮೆಮೊರಿ ರಿಟೆನ್ಷನ್ ಪವರ್ ತುಂಬಾ ಇಂಪ್ರೂವ್ಮೆಂಟ್ ಮಾಡ್ಕೊಳತ್ತೆ ಅಂತೇಳಿ. ಈಗ ಒಂದು ಸಲ ಕೇಳಿಸ್ಕೊಂಡ್ರು ಅಂಥದ್ದು ಸಾಕಷ್ಟು ವರ್ಷಗಳ ತನಕನೂ ಅದು ಮರೆಯೋದಿಲ್ಲ. ಸೊ ಆ ಥರದ್ದು ಒಂದು ಕೆಪಾಸಿಟಿ ಸ್ವರ್ಣಪ್ರಾಶನದಲ್ಲಿ ಸಿಗೋದು ಮಾತ್ರ ಸಾಧ್ಯ. ಸರ್, ಈಗ ನೀವು ಸ್ವರ್ಣಪ್ರಾಶನ ಈಗ ಇಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀರಲ್ಲ, ಮಕ್ಕಳಲ್ಲಿ ಅವರೆಲ್ಲ ಒಂದು ಸಾಧನೆ ಮಾಡಿರುವಂಥದ್ದು, ಒಂದು ಅತ್ಯುನ್ನತ ಜೀವನವನ್ನು ಮಾಡ್ಕೊಂಡಿರುವಂಥದ್ದು ನೀವು ನೋಡ್ತಾ ಬಂದಿದ್ದೀರಾ. ಹೌದು. ಅದನ್ನು ನೀವು ಈಗ ಫಾರ್ ಎಕ್ಸಾಂಪಲ್ ಸ್ವರ್ಣಪ್ರಾಶನ ಹಾಕಿರೋಂಥ ಮಕ್ಕಳನ್ನು ನೋಡಿದ್ದೀವಿ. 27 ವರ್ಷದ ಪ್ರಾಕ್ಟೀಸಲ್ಲಿ ಸ್ವರ್ಣಪ್ರಾಶನ ಹಾಕ್ಸಿರೋಂಥ ಮಕ್ಕಳನ್ನು ನೋಡ್ಕೊಂಡ್ಬಂದಿದ್ದೀವಿ. ಸೊ ಸ್ವರ್ಣಪ್ರಾಶನ ಹಾಕ್ಸಿರೋಂಥ ಮಕ್ಕಳು ಏನಿದ್ದಾರೆ, ಅದು ದಿನನಿತ್ಯ ಪ್ರಾಶನ ಮಾಡಿಸ್ಕೊಂಡಿರೋಂಥ ಮಕ್ಕಳೇನಿದ್ದಾರೆ ತುಂಬ ಚೆನ್ನಾಗಿದ್ದಾರೆ. ಕಾಯಿಲೆ ಕಡಿಮೆ, ಹಾಸ್ಪಿಟಲೈಸೇಷನ್ ಆಗಿಲ್ಲ. ಆಮೇಲೆ ಸ್ಕೂಲ್ನಲ್ಲೂ ತುಂಬ ಚೆನ್ನಾಗಿದ್ದಾರೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಆಮೇಲೆ ಈಗಾಗಲೇ ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ ಕೆಲವರು MBBS ಓದ್ತಾ ಇದ್ದಾರೆ. ಈಗ ನಿಮ್ಮ ಫ್ಯಾಮಿಲಿ ಮೆಂಬರ್ಸೇ ಇರ್ಬೋದು ನೋಡಿ, ಯಾರ್ಯಾರು ಸ್ವರ್ಣಪ್ರಾಶನ ಮಾಡಿಸ್ಕೊಂಡಿದ್ದಾರೆ, ನೀವೇ ಹುಡುಕಿ ನಿಮ್ಮ ಸುತ್ತಮುತ್ತಲು, ನಾವು ಹೇಳೋದೇ ಬೇಡ. ಆದರೆ ತಿಂಗಳ ಪಲ್ಸ್ ಪೋಲಿಯೋ ಥರ ಏನು ಅದು ಸ್ವರ್ಣಪ್ರಾಶನ ಮಾಡಿಸ್ಕೊಂಡಿದ್ದೀರಲ್ಲ, ಅದ್ರ ಬಗ್ಗೆ ನಾನು ರಿಸಲ್ಟ್ಸ್ ಹೇಳಲಿಕ್ಕೆ ಇಷ್ಟಪಡಲ್ಲ. ಯಾಕಂತ ಹೇಳಿದ್ರೆ ಅದು ಶಾಸ್ತ್ರದಲ್ಲಿ ವರ್ಣನೆ ಮಾಡಿಲ್ಲ. ಅಪ್ಪಿತಪ್ಪಿ ಒಂದು ಸಲ ಪ್ರಾಶನ, ನಿಮಗೆ ಏನೋ ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅಂದಂಗೆ ಅಟ್ಲೀಸ್ಟ್ ಏನೋ ಒಂದು ಸಲ ನೀವು ಪಾಪುಗೆ ಬಂಗಾರದ ಭಸ್ಮ ಹಾಕಿದ್ದೀರಾ, ದೇಹಕ್ಕೆ ಹೋಗಿದೆ, ಅದು ಖುಷಿ ಪಡಬೇಕು. ಅಟ್ಲೀಸ್ಟ್ ಒಂಚೂರು ಸಣ್ಣ ಪುಟ್ಟ ಬೆನಿಫಿಟ್ ಸಿಗ್ಬೋದು. ಆದರೆ ಈಗ ಎಷ್ಟೋ ಜನ ಹೇಳ್ತಾರೆ, ನಾವು ಸರ್ 3 ವರ್ಷದಿಂದ ಹಾಕ್ಸಿದ್ದೀವಿ, 5 ವರ್ಷದಿಂದ ಹಾಕಿದ್ವಿ ಸ್ವರ್ಣಪ್ರಾಶನ, ತಿಂಗಳ ಏನು ಬೆನಿಫಿಟ್ಸ್ ಕಂಡು ಬರ್ತಿಲ್ಲ. ಯಾಕಂದರೆ ನೀವು ಒಂದು ಶಾಸ್ತ್ರದಲ್ಲಿ ಉಲ್ಲೇಖ ಮಾಡ್ದಂಗೆ ಹಾಕೇ ಇಲ್ಲಲ್ಲ. ಸೊ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡ್ದಂಗೆ ಹಾಕಿದರೆ ಬೆನಿಫಿಟ್ಸ್ ಸಿಕ್ಕೇ ಸಿಗುತ್ತೆ. ದಿನನಿತ್ಯ ಪ್ರಾಶನ ಫಾರ್ 6 months. ಈಗ ತುಂಬ ಜನ ಹೇಳ್ತಾರೆ, ಸರ್ ನಾವು 3 ವರ್ಷದಿಂದ ತಿಂಗಳ ಪುಷ್ಯ ನಕ್ಷತ್ರ ದಿನ ಹಾಕಿಸ್ತಿದ್ದೀವಿ, 5 ವರ್ಷದಿಂದ ಹಾಕಿಸ್ತಾ ಇದ್ದೀವಿ ಅಂತ ಎಲ್ಲ ಹೇಳಿ. ಯಾಕಂದರೆ ಅಫೋರ್ಡಬಿಲಿಟಿ ಇಲ್ಲ. ಬಂಗಾರ ಎಲ್ಲರಿಗೂ ಖರೀದಿ ಮಾಡ್ಲಿಕ್ಕೆ ಆಗಲ್ಲ. ಇಟ್ಸ್ ಎ ವೆರಿ ಕಾಸ್ಟ್ಲಿ ಡ್ರಗ್. ನೀವು ಎಲ್ಲೋ ಖರ್ಚು ಮಾಡ್ತೀರ, ಲಾಡ್ಜಿಗೆ ಹೋಗ್ತೀರಾ, ಟ್ರಿಪ್ಪಿಗೆ ಹೋಗ್ತೀರಿ, ಟೂರಿಗೆ ಹೋಗ್ತೀರಿ, 6 ತಿಂಗಳು ನಿಮ್ಮ ಮಗುಗೆ ಕೊಡೋಕ್ಕಾಗಲ್ವೇನ್ರಿ? ಯಾರಿಗೋಸ್ಕರ ಮಾಡ್ತೀರಿ? ನಿಮ್ಮ ಮಗುಗೋಸ್ಕರ ತಾನೇ. ಬಂಗಾರ ಹೆಂಗೆ ಉಡಿಸ್ತೀರಾ ಅದೇ ಥರನೇ ಬಂಗಾರ ಸೇವನೆ ಮಾಡಿಸ್ಬೇಕು ಜೀವನದಲ್ಲಿ ಒಂದ್ಸಲ. ತುಂಬಾ ಅನುಕೂಲ ಆಗುತ್ತೆ. ತುಂಬ ಧಾರಣೆ ಮಾಡೋದಕ್ಕಿಂತ ಮುಂಚೆ ಸೇವನೆ ಅಗತ್ಯ ಅಂತ ಸರಿ, ಹೇಳ್ತಾ ಇದ್ದೀರಾ. ಹೌದೌದು. ನಿಮ್ಮ ಮಗುಗೆ ನೀವು ಶೋಕಿ ಮಾಡೋದು ಬೇಡ, ಬಂಗಾರ ಹಾಕಿ ಬಂಗಾರನ ಸೇವನೆ ಮಾಡಿಸಿ ಅದಕ್ಕೆ ಬುದ್ಧಿವಂತನ ಮಾಡಿ ಅದನ್ನು ನೀವು ಆ್ಯಕ್ಚುಲಿ ಆ ಬುದ್ಧಿವಂತಿಕೆಯಿಂದ ಆ ಮೇಲೆ ಬರುತ್ತಲ್ಲ ಮಗು, ಬೆಳವಣಿಗೆ ಆಗುತ್ತಲ್ಲ, ಇಡೀ ನಿಮ್ಮ ಫ್ಯಾಮಿಲಿನ ಶೋಕಿ ಮಾಡುತ್ತದೆ. ಓಕೆ ಡಾಕ್ಟ್ರೆ, ಸ್ವರ್ಣಪ್ರಾಶನದ ಬಗ್ಗೆ ನಮಗಿರುವಂಥ ಎಲ್ಲ ಡೌಟ್ಸನ್ನು ಕ್ಲಿಯರ್ ಮಾಡಿದ್ದೀರಾ ನೀವು. ಇದು ಇನ್ನೊಂದು ಪ್ರಶ್ನೆ ಇದೆ ಡಾಕ್ಟ್ರೆ, ಲಾಸ್ಟು. ಇದು ಖಾಲಿ ಹೊಟ್ಟೆಲಿ ತಗೋಬೇಕಾ ಅಥವಾ ಖಾಲಿ ಹೊಟ್ಟೆಯಲ್ಲಿ? ಕರೆಕ್ಟ್, ಇದು ಒಳ್ಳೆ ಪ್ರಶ್ನೆ. ಖಾಲಿ ಹೊಟ್ಟೆಯಲ್ಲಿ ತಗೊಂಡ್ರೆ ಅಬ್ಸಾರ್ಷನ್ ಜಲ್ದಿ ಆಗುತ್ತೆ, ಟಿಶ್ಯೂಸ್ಗಳಿಗೆ ಜಲ್ದಿ ಸಿಗುತ್ತೆ ಅಂತ ಹೇಳಿ. ಊಟಕ್ಕಿಂತ ಮುಂಚೆ ತಗೊಳ್ಳಿ, ಬೆಳಗ್ಗೆನೆ ಖಾಲಿ ಹೊಟ್ಟೆಲಿ ಕೊಡಿ. ಇಲ್ಲ ತಿಂಡಿ ತಿಂದು 2-3 hours ಬಿಟ್ಟು ಕೊಡಿ. ಆಯುರ್ವೇದದಲ್ಲಿ ಭಸ್ಮಗಳು ಮತ್ತು ಆಸವ ಅರಿಷ್ಟಾಸ್ಗಳನ್ನ ಯಾವಾಗಲೂ ತಿಂಡಿ ತಿಂದಮೇಲೆ ಕೊಡಬೇಕು ಅನ್ನೋದಿರೋದು. ಸ್ವರ್ಣ ಭಸ್ಮನ ಖಾಲಿ ಹೊಟ್ಟೆಲಿ ಕೊಟ್ಟರೆ ಒಳ್ಳೆಯದು. ಇಲ್ಲ ತಿಂಡಿ ತಿಂದು ಅರ್ಧ ಗಂಟೆ ಬಿಟ್ಟು ಕೊಟ್ಟರೆ ಒಳ್ಳೆಯದು. ಕೆಲವರು ಜಲ್ದಿ ನಂಗೆ ಬೆಳಗ್ಗೆ ಸ್ಕೂಲಿಗೆ ಕಳ್ಸೋಕ್ಕೆ ಅರ್ಜೆಂಟಲ್ಲಿ ಆಗಲ್ಲ, ಸಂಜೆ ಕೊಡ್ಬೋದು, ಆಮೇಲೆ ಖಂಡಿತ ಕೊಡ್ಬೋದು, ಏನು ತೊಂದರೆ ಇಲ್ಲ. ಆಮೇಲೆ ಇನ್ನೊಂದು ಟೈಮಿಂಗ್ಸ್ ಇಲ್ಲ. ಆಮೇಲೆ ಪುಷ್ಯ ನಕ್ಷತ್ರ ದಿನ ಟೈಮಿಂಗ್ಸ್ ಏನು ಬೇಕೇ ಬೇಕು ಅಂತೇನಿಲ್ಲ. ಯಾವುದಾದ್ರೂ ಒಂದು ಶ್ರೇಷ್ಠದ ದಿನ ಶುಕ್ರವಾರ ಆಗಿರ್ಬೋದು. ಗುರುವಾರ ಯಾಕೆ ಶ್ರೇಷ್ಠ ಅಂತ ಹೇಳಿದ್ರೆ ಗುರುಗ್ರಹ ಇರುತ್ತೆ. ಜ್ಯೋತಿಷ್ಶಾಸ್ತ್ರ ಪ್ರಕಾರ ನೀವು ಅದನ್ನು ಭಸ್ಮನ ಸೇವನೆ ಮಾಡಿಸಿದ್ರೆ ಗುರುವಾರ ದಿನ ಭಾರಿ ಒಳ್ಳೆಯದು ಅಂತೇಳಿ ಜ್ಯೋತಿಷ್ಶಾಸ್ತ್ರ ಹೇಳೋದು. ಈಗ ನೀವು ಬಂಗಾರನ ಖರೀದಿ ಯಾವಾಗ ಮಾಡ್ತೀರಿ ಹೇಳ್ರಿ? ಅಕ್ಷಯ ತೃತೀಯ ದಿನ. ಸೊ ಅದನ್ನ ಹೆಂಗೆ ನೀವು ಖರೀದಿ ಮಾಡಕ್ಕೆ ಹೋಗ್ತೀರಾ, ಧಾರಣೆ ಮಾಡಕ್ಕೆ ಹೋಗ್ತೀರಾ, ಸೇವನೆ ಮಾಡ್ಲಿಕ್ಕೆ ಪುಷ್ಯ ನಕ್ಷತ್ರ ದಿನ ಒಳ್ಳೇದು ಅಂತ ಜ್ಯೋತಿಷ್ಶಾಸ್ತ್ರ ಹೇಳಿದ್ರೆ. ಆಯುರ್ವೇದ ಎಲ್ಲೂ ತಿಳಿಸಿಲ್ಲ. ಕಾಶ್ಯಪುರ ನಿಮಗೆ ಪುಷ್ಯ ನಕ್ಷತ್ರ ಅಂತ ಹೇಳಿಲ್ಲ. ಆಯುರ್ವೇದ ಪಂಡಿತರು ಏನಿದ್ದಾರೆ, ಆಯುರ್ವೇದ ಫಿಸಿಷಿಯನ್ಸ್ ಈಗೇನಿದ್ದಾರೆ, ಅವರುಗಳು ಪುಷ್ಯ ನಕ್ಷತ್ರ ದಿನ ಯಾಕೆ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ
ಹಾಕೋದು ಹಾಕ್ತೀರಾ, ಒಳ್ಳೆ ದಿನನ ಹಾಕ್ರಿ ಅನ್ನೋದ್ರ ಬಗ್ಗೆ ಹೇಳಿದ್ರು ಅಷ್ಟೇ. ಸೊ ಯಾವಾಗಾದರೂ ಸ್ಟಾರ್ಟ್ ಮಾಡಿ ನೀವು, ಇದೇ ದಿನ ಕಾಯಬೇಕು ಅಂತನಿಲ್ಲ, ಯಾವ ದಿನನಾದರೂ ಶುರು ಮಾಡಿ. ಒಟ್ಟು ಮಗು ಹುಟ್ಟಿದ ಶುರು ಮಾಡಿದ್ರೆ ಭಾರಿ ಅನುಕೂಲ. ಈಗಲೂ ನೀವು ಹಾಕಿಲ್ಲ, 15 ವರ್ಷ ಆಗಿ ಇನ್ನೂ ಹಾಕೇ ಇಲ್ಲ, ನೀವು ತಪ್ಪಿದ್ದೀರಾ, ಹಾಕಕ್ಕೆ ಶುರು ಮಾಡಿ, ಏನಾಗಲ್ಲ. ಓಕೆ ಡಾಕ್ಟ್ರೆ, ಈಗ ನರದ ದೋಷ ಇರೋ ಮಕ್ಕಳಿಗೆ ಇದನ್ನ ನಾವು ಬಳಸಿದ್ರೆ ಏನಾದರೂ ಸ್ವರ್ಣಪ್ರಾಶನ ಬಳಸಿದ್ರೆ ಅವ್ರಿಗೆ ಏನಾದರೂ ಬೆನಿಫಿಟ್ ಆಗುತ್ತೆ? ಖಂಡಿತ ಅನುಕೂಲ ಆಗುತ್ತೆ. ಅದು ADHD ಅಂತ ಕರೆದೆ, ಅಥವಾ ಲೈಕ್ ಟ್ರಾನ್ಸ್ವರ್ಸ್ ಮೈಲೈಟಿಸ್ ಅಂತ ಕರಿತೀವಿ, ಸೆರೆಬ್ರಲ್ ಪ್ಯಾಲ್ಸಿ ಆಗಿರುತ್ತೆ, ಈ ಥರದ್ದೆಲ್ಲ ಎಪಿಲೆಪ್ಸಿ ಇರುತ್ತೆ, ಫಿಟ್ಸ್ ಬರ್ತಾ ಇರುತ್ತೆ ಮಕ್ಕಳಿಗೆ. ಈ ಥರದ ಮಕ್ಕಳಿಗೆ ಸಾಕಷ್ಟು ರಿಸರ್ಚ್ ಆಗಿದೆ ಸ್ವರ್ಣದ ಮೇಲೆ, ಬಂಗಾರದ ಭಸ್ಮದ ಮೇಲೆ, ಹಾಗೆ ಸ್ವರ್ಣ ಪಾಷಾಣದ ಮೇಲೆ. ಇದನ್ನು ನಿಮ್ಮ ಹತ್ರದ ಆಯುರ್ವೇದ ವೈದ್ಯರ ಹತ್ರ, ಫಿಸಿಷಿಯನ್ ಹತ್ರ ಹೋಗ್ಬಿಟ್ಟು ಒಂದ್ಸಲ ಕನ್ಸಲ್ಟ್ ಮಾಡಿ ಶುರು ಮಾಡಿ, ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ರಿಸರ್ಚ್ ಆಗಿರೋವಂಥದ್ದು ನಿಮಗೆ ರಿಸರ್ಚ್ ಪೇಪರ್ಗಳು ಸಿಗುತ್ತೆ ಇಂಟರ್ನೆಟ್ಟಲ್ಲಿ. ಇದು ಆನ್ಲೈನಲ್ಲೂ ನಾವು ತೊಗೊಂಡು ಹಾಕ್ಬೋದಾ ಅಂತ? ಅದನ್ನು ನಾನು ಹೇಳಿದೆ ಆಗಲೇ, ನೀವು ಆನ್ಲೈನ್ಗಿಂತನೂ ನಿಮ್ಮ ಹತ್ತಿರದ ಆಯುರ್ವೇದ ಫಿಸಿಷಿಯನ್ ಅಥವಾ ನಮ್ಮ ಹಾಸ್ಪಿಟ್ಲಿಗೆ ಬಂದರೂ ನಡೆಯುತ್ತೆ. ಒಟ್ಟೇನಪ್ಪ, ಒಬ್ಬ KPM ರಿಜಿಸ್ಟರ್ಡ್ ಆಯುರ್ವೇದ ಪ್ರಾಕ್ಟೀಷನರ್ಸ್ ಹತ್ರ ಮಾತ್ರ ಬಳಸಿ. ಬೇರೆ ಆನ್ಲೈನಲ್ಲಿ ತೊಗೊಳೋದ್ರೊಳಗೆ ನನಗೇನೋ ಮೀನಿಂಗ್ಲೆಸ್ ಅನಿಸುತ್ತೆ. ಯಾಕಂತ ಹೇಳಿದ್ರೆ ನಿಮಗೆ ಕ್ವಾಂಟಿಟಿ ಗೊತ್ತಾಗಲ್ಲ, ಡೋಸೇಜ್ ಗೊತ್ತಾಗಲ್ಲ, ಅವ್ರು ಏನು ಬಳಸಿರ್ತಾರೆ ಅದರಲ್ಲಿ ಯಾವುದೇನು ಹಾಕಿರ್ತಾರೆ ಗೊತ್ತಿರಲ್ಲ. ಸುಮ್ಮನೆ ಹೊಟ್ಟೆನೋ ಹಾಕ್ತೀವಿ ಅಂತ ಹಾಕಕ್ಕೆ ಹೋಗ್ಬಿಡಿ. ಮನಸ್ಪೂರ್ವಕವಾಗಿ ನಿಮ್ಮ ಮಗುಗೆ ಅನುಕೂಲ ಆಗುತ್ತೆ ಅನ್ನೋದು ಆ ಉದ್ದೇಶ ಇದ್ದರೆ ಖಂಡಿತ ಆಯುರ್ವೇದ ಡಾಕ್ಟರ್ ಹತ್ರ ಬನ್ನಿ. ಇಲ್ಲ, ಇಲ್ಲಿ ಕೆಳಗಡೆ ಕೊಟ್ಟಿರೋಂಥ ನಂಬರಿಗೆ ಫೋನ್ ಮಾಡಿ ನಿಮಗೆ ಸ್ವರ್ಣಪ್ರಾಶನ ಕಳಿಸ್ತೀವಿ. ಈಗ ಸಾಕಷ್ಟು ಜನ ಸುಮ್ಮನೆ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ರು ಫೋನ್ ಮಾಡಿ ಸುಮ್ಮನೆ ತಲೆ ತಿನ್ನೋದು, ಇದು ಮಾಡಿದ್ರೆ ಹಂಗೆ ಮಾಡಿದ್ರೆ ಹೆಂಗೆ, ಇದು ಮಾಡಿದ್ರೆ ಹೆಂಗೆ, ಸಂಪೂರ್ಣ ಮಾಹಿತಿ ನೋಡಬೇಕಲ್ವಾ? ಹೌದು ಡಾಕ್ಟ್ರೆ, ಅದೇ ಈಗ ಏನಾಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅದು ಸ್ವರ್ಣಪ್ರಾಶನ ತಿಂದರೆ ನಮ್ಮ ವೈಟಲ್ ಆರ್ಗನ್ಸ್ ಡ್ಯಾಮೇಜ್ ಆಗುತ್ತೆ, ಈ ಥರ ಪ್ರಶ್ನೆಗಳು ಬರುತ್ತೆ. ಈಗ ನೋಡಿ, ನಾನು ನೋಡೋದ್ರ ಪ್ರಕಾರ ಸಾಕಷ್ಟು ಪೀಡಿಯಾಟ್ರಿಷಿಯನ್ ಶಿವಮೊಗ್ಗದಲ್ಲೇ, ಆಯಿತಾ, ಒಳ್ಳೊಳ್ಳೆ ಪೀಡಿಯಾಟ್ರಿಷಿಯನ್, ಫೇಮಸ್ ಪೀಡಿಯಾಟ್ರಿಷಿಯನ್ಗಳು ಸ್ವರ್ಣಪ್ರಾಶನಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನ್ಯೂರೋಫಿಸಿಷಿಯನ್ಸ್, ನ್ಯೂರೋ ಸರ್ಜನ್ಸ್ಗಳು, ಮತ್ತು ಕಾರ್ಡಿಯಾಲಜಿಸ್ಟ್ಗಳು, ಅನಸ್ಥೆಟಿಸ್ಟ್ಗಳು ಎಲ್ಲರೂ ಆಯುರ್ವೇದ ಪದ್ಧತಿ ಏನಿದೆ, ಎಸ್ಪೆಷಲಿ ಭಾರತೀಯ ಪದ್ಧತಿ, ನಮ್ಮದು ಶ್ರೇಷ್ಠ ಪದ್ಧತಿ ಎಲ್ಲೂ ಇಲ್ಲ. ನಾವು ಬ್ರಿಟಿಷರು ಕೈಯಿಂದ ಸಿಕ್ಕಾಕೊಂಡು ಸತ್ತಿರೋದಷ್ಟೇ ಆಯುರ್ವೇದ. ಬ್ರಿಟಿಷರು ಅವನು ಯಾರೋ ಒಬ್ಬ, ಯಾವುದು ಸರ್ ಮೆಕಲಾಯ್ ಅಂತ ಏನೋ ಒಬ್ಬ ಇದ್ದ, ಅವನು ಸಾಕಷ್ಟು ಆಯುರ್ವೇದ ಡಿಸ್ಟ್ರಕ್ಷನ್ ಮಾಡಿಬಿಟ್ಟ. ಸಂಸ್ಕೃತ ಶಾಲೆಗಳನ್ನ ಬಂದ್ ಮಾಡ್ದ, ಆಯಿತಾ, ಆಯುರ್ವೇದ ಶಾಲೆಗಳನ್ನ, ವೇದ ಶಾಲೆಗಳನ್ನ ಬಂದ್ ಮಾಡ್ದ. ನಮ್ಮ ಇಂಗ್ಲೀಷ್ ಮೆಡಿಸಿನ್ನು, ನಮ್ಮ ವೆಸ್ಟರ್ನ್ ಮೆಡಿಸಿನ್ನೇ ಕಲಿಬೇಕು ಅಂತ ಪ್ರೋತ್ಸಾಹ ಕೊಟ್ಟ ಅವನು. ಇಲ್ಲ, ಆಯುರ್ವೇದ ಬಿಟ್ಟು ಹೋಗಿದೆ. ಬಟ್ ಇತ್ತೀಚೆಗೆ ಯಾರು ಅರ್ಥ ಮಾಡ್ಕೊಂಡಿದ್ದಾರೆ, ಬುದ್ಧಿವಂತರು, ನಮ್ಮಲ್ಲಿ ಬರೋವಂಥವ್ರು, ತಿಳ್ಕೊಂಡವರು, DC-ಗಳಾಗಿರ್ಬೋದು ಅಥವಾ ಹೈಯರ್ ಪೊಸಿಷನಲ್ಲಾಗಿರ್ಬೋದು, ಜಡ್ಜಸ್ಗಳಾಗಿರ್ಬೋದು, ಈ ಥರದವರು ಅರ್ಥ ಮಾಡ್ಕೊಂಡವರು, ಪದ್ಧತಿನ ಅರ್ಥ ಮಾಡ್ಕೊಂಡವರು, ಆಯುರ್ವೇದಕ್ಕೆ ಬೆಲೆ ಕೊಡುವಂಥವ್ರು, ಭಾರತೀಯ ಸಂಸ್ಕೃತಿಗೆ ಬೆಲೆ ಕೊಡುವಂಥವ್ರು ಖಂಡಿತವಾಗ್ಲೂ ಇದನ್ನು ನಂಬ್ತಾರೆ. ಯಾರೋ ಒಬ್ಬರು ಅರ್ಧಂಬರ್ಧ ತಿಳ್ಕೊಂಡವರು ಏನೇನೋ ಮಾತಾಡ್ತಾರೆ, ಆಯಿತಾ, ಇಂಗ್ಲೀಷ್ ಮೆಡಿಸಿನ್ ಡಾಕ್ಟ್ರುಗಳು ಏನೇನೋ ಮಾತಾಡ್ತಾರೆ ಅಂತೇಳಿ ಅದಕ್ಕೆಲ್ಲ ಕಿವಿ ಒಡ್ಬೇಡಿ. ಇದರದೇ ಆದಂಥ ಒಂದು ಮಹತ್ವ ಇದೆ. ಆಯುರ್ವೇದನ ಚೆನ್ನಾಗಿ ತಿಳ್ಕೊಬೇಕು, ತಿಳ್ಕೊಂಡು ಮಾತಾಡಬೇಕು, ಅಂಥವ್ರಿಗೆ ಬೆಲೆ ಕೊಡಿ. ಆಯುರ್ವೇದ ನಿಮಗಿಷ್ಟ ಇದೆ ಬನ್ನಿ, ನಿಮ್ಗೆ ಇಷ್ಟ ಆಗ್ತಿಲ್ಲ ಆಯುರ್ವೇದ ಬೇಡ, ಬಿಟ್ಬಿಡಿ. ಸಿವರ್ ವಿಷಯ ಅಲ್ವಾ, ನಂಬಿಕೆ, ಆಯುರ್ವೇದ ನಂಬಿಕೆ. ಆಯುರ್ವೇದ ಕೆಲಸ ಮಾಡತ್ತ ಅಂತ ಕೇಳ್ತಾರೆ ತುಂಬ ಜನ. ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಇಚ್ಛಾಭೇದಿ ರಸ ಅಂತ ಸಿಗುತ್ತೆ, ಒಂದೇ ಒಂದು ಮಾತ್ರೆ ಅದು, ಆಯಿತಾ, ಸಣ್ಣ ಪ್ರಮಾಣದ ಮಾತ್ರೆ, ಇದಪ್ಪ ಅದು ಸಾಸಿವೆ ಕಾಳಷ್ಟಿರುತ್ತೆ ಅಷ್ಟೇ. ಅದನ್ನು ಒಂದು ತಗೊಂಡ್ರೆ ನಿಮಗೆ 15-20 ಸಲ ಭೇದಿ ಆಗುತ್ತೆ. ಈಗ ಹೇಳಿದ್ರೆ ಆಯುರ್ವೇದ ಮೆಡಿಸಿನ್ ಕೆಲಸ ಮಾಡುತ್ತಾ ಇಲ್ಲ. ತ್ರಿವೃತ್ ಲೇಹ ಅಂತಿದೆ, ಬರೀ ನೀವು 5 ಚಮಚ ತೊಗೊಂಡ್ರೆ 20 ಸಲ ಭೇದಿ ಮಾಡ್ತೀರಿ. ಸೊ ಹಾಗೆ ಅದರದೇ ಆದಂಥ ಒಂದು ಪರಿಣಾಮಗಳಿದಾವೆ. ಅಶ್ವತ್ಥಾಂಗ, ಶಿಲಾಜಿತ ತೊಗೊಂಡ್ರೆ ತುಂಬ ಒಳ್ಳೆಯದು, ಮೆನ್ಸಿಗೆ ತುಂಬ ಅನುಕೂಲ ಆಗುತ್ತೆ. ಇದನ್ನು ನೀವು ತೊಗೊಂಡು ನೋಡಿದ್ರೆ ತಾನೇ ಗೊತ್ತಾಗೋದು, ಬಳಸಿದ್ರೆ ತಾನೇ ಗೊತ್ತಾಗೋದು. ಸುಮ್ಮನೆ ಮೇಲ್ನೋಟಕ್ಕೆ ಆಯುರ್ವೇದ ಹಂಗೆ, ಇದು ತಪ್ಪಾಗುತ್ತೆ. ನಾನು ಹೇಳಿದೆ ರಿಸಲ್ಟ್ ಸಿಗೋದ್ರ ಬಗ್ಗೆ ಹಿಂದೆ ಮಾತಾಡಿದ್ದೀನಿ. ಈ ತರ ತುಂಬಾ ಪ್ರಶ್ನೆಗಳು ಬರುತ್ತೆ. ಅಂದ್ರೆ ಮಾಡರ್ನ್ ಮೆಡಿಸಿನ್ಸ್ ಇಂದ ತಕ್ಷಣ ರಿಸಲ್ಟ್ ಸಿಗುತ್ತೆ, ಇಂಗ್ಲಿಷ್ ಮೆಡಿಸಿನ್ ಕಂಪೇರ್ ಮಾಡೋಕ್ಕೆ ಆಗಲ್ಲ. ಆಯುರ್ವೇದ ಸಮುದ್ರ ಅದು. ಇಂಗ್ಲೀಷ್ ಮೆಡಿಸಿನ್ ಏನೂ ಅಲ್ಲ, ಇತ್ತೀಚೆಗೆ ಬಂದಿರೋವಂಥದ್ದು ಇಂಗ್ಲೀಷ್ ಮೆಡಿಸಿನ್. ಇದು 5,000 ವರ್ಷಗಳ ಟೈಮ್ ಟೆಸ್ಟೆಡ್ ಮೆಡಿಸಿನ್. ಇದಕ್ಕೂ ಇಂಗ್ಲೀಷ್ ಮೆಡಿಸಿನ್ಗೂ ಅಜಗಜಾಂತರ ಡಿಫ್ರೆನ್ಸ್ ಇದೆ. ಇಂಗ್ಲೀಷ್ ಮೆಡಿಸಿನ್ ಈಗ ರಿಸರ್ಚ್ ಮಾಡಿ ಈಗ ಹೊರಗಡೆ ಬರ್ತಾ ಇದೆ. ಅಶ್ವಗಂಧ ಸ್ಟ್ರೆಸ್ಸಿಗೆ ತುಂಬ ಒಳ್ಳೆಯದಂತ ಈಗ ಹೇಳ್ತಿದ್ದಾರೆ. UK ಹೇಳ್ತಾರೆ, US ಹೇಳ್ತಾರೆ, ಇಂಡಿಯಾದಲ್ಲಿ ಹೇಳ್ತಾರೆ, ಇತ್ತೀಚೆಗೆ ಹೇಳ್ತಾರೆ. ಆಯುರ್ವೇದ ಅವಾಗ ಹೇಳಿದೆ ಸ್ಟ್ರೆಸ್ಸಿಗೆ ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು. ಹಾಗೆ ಅರ್ಶಿಣ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಷನ್,
ಅವಾಗೇ ಹೇಳಿದೆ, ಸಾವಿರಾರು ವರ್ಷಗಳಿಂದ ಹೇಳಿ ಇತ್ತೀಚೆಗೆ ರಿಸರ್ಚ್ ಮಾಡಿ ತೆಗಿತಿದ್ದಾರೆ. ನಾನು ಅದನ್ನೇ ಹೇಳಿದ್ದೆ, ಆಯುರ್ವೇದನ ನಂಬಬೇಕು, ಕಣ್ಣು ಮುಚ್ಕೊಂಡು ನಂಬಬೇಕು, ಆಯುರ್ವೇದಿಕ್ ಫಿಸಿಷಿಯನ್ ಹತ್ರ ಹೋಗ್ಬೇಕು, ಅವಾಗೇ ನಿಮಗೆ ಅದರ ಅನುಕೂಲ ಸಿಗುತ್ತೆ. ತುಂಬ ಧನ್ಯವಾದ ಡಾಕ್ಟ್ರೇ, ಭಾಳ ನಮ್ಮ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡಿಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.